ನಿಮಗೆ ಈಗಾಗಲೇ ಗೊತ್ತಿದೆ ವಾಸ್ತವ. ಸೊ ನಾಗಮಲೆ ಪುಣ್ಯಕ್ಷೇತ್ರ ಏನಿದೆ, ಸೊ ಇಲ್ಲಿ ಚಿರತೆ ದಾಳಿ ಮಾಡಿದ ಪರಿಣಾಮ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಸೊ ನಾಗಮಲೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಈ ಒಂದು ಚಾರಣವನ್ನು ನಿಷೇಧವನ್ನು ಮಾಡಲಾಗಿರ್ತದೆ. ಅರ್ಥ ಆಯ್ತಾ? ನಾವು ಮಾಧ್ಯಮಗಳ ಮೂಲಕ ಅರಣ್ಯ ಸಚಿವರು ನೀಡಿರ್ತಕ್ಕಂಥ ಹೇಳಿಕೆ ಆಧಾರದ ಮೇಲೆ ಏನು ಸದ್ಯದ ಪರಿಸ್ಥಿತಿಗೆ ನಿಷೇಧವನ್ನು ಕೊಡಲಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲ, ಓನ್ಲಿ ಮಹಾಶಿವರಾತ್ರಿ ಯುಗಾದಿ ಸಂದರ್ಭದಲ್ಲಿ ಮಾತ್ರ ಬಿಗಿ ಭದ್ರತೆಯೊಂದಿಗೆ ಏನು ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಸೊ ಅದನ್ನು ಹೊರತುಪಡಿಸಿ ಇನ್ನಿತರ ದಿನಗಳಲ್ಲಿ ಸದ್ಯಕ್ಕೆ ನಿಷೇಧವನ್ನು ಮಾಡಿರ್ತಾರೆ. ಇತ್ತೀಚಿನ ದಿನ ಪ್ರಾಣಿಗಳು ಮಾನವನ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯವಾಗಿದೆ. ಸೊ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈಗಾಗಲೇ ಏನಂತಲೇ ಅರ್ಥ ಆಗ್ತಿಲ್ಲ, ಪ್ರವಾಸಿ ತಾಣಗಳಲ್ಲಿ ಅವಘಡಗಳು, ಹಾಗೆ ಏನು ಈ ಪ್ರಾಣಿಗಳು ಮನುಷ್ಯನ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಇವೆಲ್ಲ ಸರ್ವಸಾಮಾನ್ಯ ಆಗಿಬಿಟ್ಟಿದೆ. ಆದ್ದರಿಂದ ದಯವಿಟ್ಟು ಯಾವುದೇ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರು ತಾವು ತಮ್ಮ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳಿ. ಆಕಸ್ಮಿಕ ಅನಾಹುತ ಅಪಘಾತಗಳಿಗೆ ಏನು ಒಳಗಾಗಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಬಹುದು. ಸೊ ಈಗ ದುಬಾರೆ ಕ್ಯಾಂಪಲ್ಲೂ ಸಹ ಏನಾಗಿದೆ, ಒಬ್ಬರು ಮಹಿಳೆ ಪಾಪ ಹೋಗಿ ಆ ಆನೆ ಒಂದು ಜಗಳದಲ್ಲಿ ಆ ಎಮ್ಮ ಹೋಗಿ ಆನೆ ಕೆಳಗಡೆ ಸಿಕ್ಕಾಕತ್ತದೆ. ಸೊ ಅಷ್ಟು ಹತ್ತಿರ ಆನೆ ಬಳಿ ಹೋಗುವ ಅಗತ್ಯ ಇರಲಿಲ್ಲ. ಸೊ ಹೋಗಿದ್ದಾರೆ ನೋಡಿ, ಈ ರೀತಿ ಆಗುತ್ತೆ. ದಯವಿಟ್ಟು ಇಂತಹ ತಪ್ಪುಗಳಿಗೆ ಆಹ್ವಾನವನ್ನು ಮಾಡ್ಕೊಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ, ಸೊ ಇವಾಗ ನಾಗಮಲೆ ಪುಣ್ಯಕ್ಷೇತ್ರದ ಒಂದು ಸ್ಥಿತಿಗತಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ ಬನ್ನಿ. ಸೊ ಏನೂ ಇಲ್ಲ, ಸೊ ನಾನು ಆಲ್ಮೋಸ್ಟ್ ನಾಗಮಲೆ ರಸ್ತೆನ ಅನುಸರಿಸಿ ಹೋಗ್ತಾ ಇದ್ದೇನೆ. ಸೊ ನಮಗೆ ಗೊತ್ತು, ಮಾಧ್ಯಮಗಳಲ್ಲಿ ಈಗಾಗಲೇ ಪ್ರಸಾರ ಆಗಿರ್ತಕ್ಕಂಥದ್ದು ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಪ್ರವೇಶ ನಿಷೇಧ. ಅರ್ಥ ಆಯ್ತಾ? ಪ್ರವೇಶ ನಿಷೇಧ ಆಗಿರ್ತಕ್ಕಂಥದ್ದು ಮಹಾಶಿವರಾತ್ರಿ ಮತ್ತು ಯುಗಾದಿ ಸಂದರ್ಭದಲ್ಲಿ ನಾಗಮಲೆ ಪವಾಡ ಪುಣ್ಯಕ್ಷೇತ್ರಕ್ಕೆ ಅವಕಾಶಗಳು ನೀಡಿರ್ತಕ್ಕಂಥದ್ದು ನಾವು ಪಡೆದಿರ್ತಕ್ಕಂಥ ಒಂದು ಮಾಹಿತಿ. ಸೊ ನೋಡೋಣ, ಅಷ್ಟು ದೂರ ಹೋಗ್ತೀನಿ, ಏನಾದ್ರು ಒಂದು ಹೇಳಿಕೆಗಳು ಸಿಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಏನೂ ಸಿಕ್ಕಿಲ್ಲ ಅಂದರೆ ಇಷ್ಟೇ ವಾಸ್ತವ. ಅರ್ಥ ಆಯ್ತಾ? ಸರ್ ಮುಂದೆಯವರೇ ಚೆಕ್ ಪೋಸ್ಟ್ ಇರ್ತದೆ. ಸೊ ನೋಡಿ, ಇಲ್ಲೆಲ್ಲರೂ ಸ್ಥಳೀಯರಿಂದ ಒಂದು ಸ್ವಲ್ಪ ಹೇಳಿಕೆ ಪಡೆಯೋಣ. ನೋಡಿ, ರಸ್ತೆ ಕಾಮಗಾರಿ ನೋಡಿ ಇಲ್ಲಿ ಗಂಟೆ ಬಂದು ಸ್ಥಗಿತ ಆಯಿತು. ಸೊ ಇಲ್ಲಿ ಬಂದು ಗುದ್ಲಿ ಪೂಜೆ ಸಹ ಆಗಿತ್ತು. ಜಸ್ಟ್ ಈಗ ಒಂದು ವರ್ಷವೇ ಆಗೋಯ್ತು. ಈಗ ಗುದ್ಲಿ ಪೂಜೆ ಮಾಡಿ ಒಂದು ವರ್ಷನೇ ಆಗೋಯ್ತು. ಆ ರಸ್ತೆ ಕಾಮಗಾರಿ ಅಂತೂ ಚಾಲನೆಗೆ ಬರಲಿಲ್ಲ. ಯಾವಾಗ ಬರ್ತೋ ಏನೋ ಗೊತ್ತಿಲ್ಲ. ಆ ಥರ ಗುದ್ಲಿ ಪೂಜೆಗಳು 3-4 ಸಲ ಮಾಡಿಬಿಟ್ಟವ್ರೆ ಸರ್ ಅಂತಂದರು ಸ್ಥಳೀಯರು. ಸೊ ದಯವಿಟ್ಟು ಏನು ನಮ್ಮ ಕುಗ್ರಾಮಗಳಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಒಂದು ರಸ್ತೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿ ಅಂತ ಒಂದು ಮನವಿ ಮಾಡ್ಬೋದು ಅಷ್ಟೇ. ಅದು ಬಿಟ್ಟಿನೇನು ಮಾಡೋಕ್ಕಾಗತ್ತೆ. ಈ ಕ್ಷೇತ್ರದ ಶಾಸಕರು ಬಹಳ ಪ್ರಯತ್ನಗಳನ್ನು ಮಾಡಿ ಒಂದು ಗುದ್ಲಿ ಪೂಜೆನೂ ಸಹ ಮಾಡಿಬಿಟ್ರು. ಇಲ್ಲ, ನಾನು ರೆಡಿ ಮಾಡಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ. ಸೊ ಈಗಾಗಲೇ ನಮ್ಮ ಈಗ ಪ್ರೆಸೆಂಟ್ ಇರ್ತಕ್ಕಂಥ ವಾಸ್ತವಿಕವಾಗಿರ್ತಕ್ಕಂಥ ಹಳ್ಳಿಗಳಿಗೆ ಕರೆಂಟ್ ಸೌಲಭ್ಯವೂ ಸಹ ತಲುಪಲು ವಿಫಲ. ಯಾರು ಹೋಯ್ತಾ ಇಲ್ವಾ? ಅಲ್ಲ, ಯಾರು ಹೋಯ್ತಾ ಇಲ್ವಾ ಈಗ ಅಂದೆ? ಬಿಡ್ತಾ ಇಲ್ಲ, ತಡೆಯಾಗಿದೆ. ಒಳ್ಳೇದಾಯ್ತು ಬಿಡು, ಇನ್ನೇನು ಮಾಡೋದು. ಹಾಂ ಚಿರತೆ ಹಿಡಿದ ಮೇಲೆ. ಓಹೋ, ಆ ಚಿರತೆ ಎಲ್ಲಿ ಸಿಕ್ಕಿದ್ದು ಮರೆ? ಅದು ಒಂದೇ ಜಾಗದಲ್ಲಿದ್ದ, ಅದು ಎತ್ತಗೆ ಹೋಯ್ತದೆ. ಇಲ್ಲ, ಬರ್ತೀನಿ ರೀ, ಒಂಚೂರು ಅಲ್ಲಿ ಮಾಹಿತಿ ತಗೊಳ್ಳೋಣ ಬಂದೆ. ಈ ಸ್ಕೂಲು ಸ್ಟಾರ್ಟ್ ಆಗಿಲ್ವ ಇನ್ನೂ? ಓ, ಅದೇ ಮಕ್ಳಿಗೆ ಬುಕ್ಕು ಪೆನ್ನು ಇದೆಲ್ಲ ಕೊಡಬೇಕಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದು. ಯಾಗಾರ ಕ್ಲೋಸ್ ಆಗಾರೆ? ಓ, 29. ಸರಿ ಆಯಿತು, ನಾನು ಫೋನ್ನಾರು ಮಾಡ್ತೀನಿ. ಸೊ 4 ಗಂಟೆ ಚೆಕ್ ಪೋಸ್ಟ್ ಗಂಟೆ ಹೋಗಿದ್ದು ಬರ್ಬೋದಲ್ವಾ? ಸರಿ, ಒಂದು ರೌಂಡ್ ಹಾಕೋ ಬರ್ತೀನಿ ರೀ. ಅಯ್ಯೋ ಅದರ
ಎಂತೆಂಥ ಗುಡ್ಡೆ ಹತ್ಸಿದ್ದೀನಿ. ಹಾಂ, ಇದು ಯಾವ ಕಥೆ ಇದು ನಮಗೆ? ನೋಡಿ, ಸ್ಥಳೀಯರು ಕೊಡ್ತಕ್ಕಂಥ ಹೇಳಿಕೆ, ಚಿರತೆ ಹಿಡಿಯೋ ಗಂಟೆ ಬಿಡಲ್ಲ ಸರ್ ಅಂತ. ಅರ್ಥ ಚಿರತೆ ಸಿಕ್ಕದ್ದ ನಿಜವಲ್ವೇ? ಖಂಡಿತವಲ್ಲೂ ಸಿಗಲ್ಲ ಬಿಡಿ. ಅರ್ಥ ಆಯ್ತಾ? ಈಗಾಗಲೇ ಒಂದು ಹುಡುಗನ ಮೇಲೆ ದಾಳಿ ಮಾಡಿ ಹಿಡ್ದು ಹಾಕ್ಬಿಟ್ಟಿದ್ದೆ. ರಕ್ತವನ್ನೆಲ್ಲ ಕುಡಿದು ಬಿಟ್ಟಿದೆ ಪಾಪ. ಈ ರೀತಿ ಆಗಿರೋದ್ರಿಂದ ಸದ್ಯಕ್ಕೆ ನಾಗಮಲೆಗೆ ಪ್ರವಾಸ ಮಾಡ್ತಕ್ಕಂಥವ್ರು ತಾವೇ ಸ್ವಇಚ್ಛೆಯಿಂದ ಇಲ್ಲೆಲ್ಲ ಮಣ್ಣಿಗೆಣ್ಣೆಲ್ಲಕ್ಕೆ ಚೆನ್ನಾಗಿ ಮಾಡೋರೆ ಗುರು. ಇಲ್ಲೆಲ್ಲ ಭಯಂಕರ ಗುಂಡಿಗಳಿತ್ತು, ಸಿಕ್ಕಾಪಟ್ಟೆ ಇತ್ತು ಗುಂಡಿಗಳು. ಏನು ಪ್ರಯೋಜನ? ಮಣ್ಣು ಹಾಕ್ರೆ ಅದು ಮತ್ತೆ ಹೋಗ್ಬಿಡ್ತದೆ. ಸೊ ಇದಕ್ಕೆ ಒಂದು ತಮಿಳ್ನಾಡು ಮಾರ್ಗವಾಗಿ ನಾವು ಗಮನಿಸಿದ್ರೆ ಈ ಕೊಂಗಾಡಿ ತುಂಬ ದಟ್ಟ ಅರಣ್ಯ ಪ್ರದೇಶದ ಒಳಗಡೆ ಇರ್ತಕ್ಕಂಥ ಹಳ್ಳಿಗಳಿಗೂ ಸಹ ಈ ಡಾಂಬರೀಕರಣ ಮಾಡಿರ್ತಾರೆ. ಸೊ ಆ ಥರ ಒಂದು ವ್ಯವಸ್ಥೆಗಳನ್ನು ಕೊಟ್ಟರೆ ಎಷ್ಟು ಚೆನ್ನಾಗಿ ಕೊಡ್ತವೆ, ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ತುಂಬ ಜನ ನಮ್ಮನ್ನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಅವರಿಗೆ ಇರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡಬೇಕಂತ ನಾನು ಬಂದಿರತಕ್ಕಂಥದ್ದು. ಅರ್ಥ ಆಯ್ತಾ? ಯಾವುದೋ ಫೋನ್ ಬಂತು, ಸೊ ಅಟೆಂಡ್ ಮಾಡ್ತಾಯಿದ್ದೆ. ಒಂದು ನಿಮಿಷ. ಈ ಚೆಕ್ ಪೋಸ್ಟಲ್ಲಿ ಒಂದು ಸ್ವಲ್ಪ ಹೇಳಿಕೆ ಪಡೆದು ಆಗಮಿಸ್ತೀನಿ. ನೋಡಿ, ಯಾವುದೇ ವಾಹನ ಸಹ ಹೋಯ್ತಾ ಇಲ್ಲ. ಯಾರು ಸಹ ಏನೋ ಹಿಂಡಿಗನಾಥ ಗ್ರಾಮಕ್ಕೆ ನಡ್ಕೊಂಡು ಸಹ ಹೋಗ್ತಾ ಇಲ್ಲ. ಸೊ ಇಲ್ಲೊಂದಷ್ಟು ಹೇಳಿಕೆ ಪಡಿತೀನಿ, ಯಾರಾದರೂ ಇರ್ಬೋದು ಅಂತ. ನೋಡಿ, ಚೆಕ್ ಪೋಸ್ಟ್ ಇದೆ. ಮಲೆ ಮಹದೇಶ್ವರ ವನ್ಯಜೀವಿ ಪಾಲನರು ವನ್ಯಜೀವಿ ವಲಯ ದಿನಾಂಕ 10/5/2020 ನಾಗಮಲೆಗೆ ಬರುವ ಚಾರಣಿಕರು ಭಕ್ತಾದಿಗಳಿಗೆ ತಾತ್ಕಾಲಿಕವಾಗಿ ಚಾರಣವನ್ನು ನಿರ್ಬಂಧಿಸಿ ಚಾರಣಿಕರು ಹಾಗೂ ಭಕ್ತಾದಿಗಳು ಸಹಕರಿಸಬೇಕಾಗಿ ಕೋರಿದೆ. ಸಿಗ್ತಾ ಚಿರ್ತೆ ಇನ್ನೂ ಸಿಕ್ಕಿಲ್ಲ. ಈಗ ಸದ್ಯಕ್ಕೆ ನಿರ್ಬಂಧ. ಹಾಂ, ಅದೇ ಗೊತ್ತಾಯ್ತು. ಅಯ್ಯೋ, ಜನಗಳು ಸರ್ ನಾಗಮಲೆ ಬಿಡ್ತಿದ್ದಾರಾ? ಸರ್ ನಾಗಮಲೆ ಬಿಡ್ತಿದ್ದಾರಾ? ಅಲ್ಲಿ ಏನಾದರೂ ಸರಿ ನಾಗಮಲೆಗೆ ಹೋಗ್ಬಿಡ್ಬೇಕು. ಸೊ ಅದಕ್ಕೆ ಒಂದು ಮಾಹಿತಿ ಹಾಕ್ಬಿಡೋಣ ಅಂತ ಬಂದೆ. ಇದೇನಿದು ಗುಂಡು ಈ ಥರ ಅದಣ್ಣ? ಇದು ಒಳಗಡೆಗೆ ಸ್ವಲ್ಪ ಡಿಸೈನ್ ಮಾಡಮ್ಮ ಅಂತ. ಹಾಂ, ಸರಿ. ಅದ್ಯಾಕೆ ಮೇಲ್ಗಡೆ ಓಪನ್ ಮಾಡಿಬಿಟ್ಟಿದ್ದಾರೆ. ಹಾಂ, ನೀರು ನಿಂತ್ಕತ್ತೆ ಅಂತ ಕ್ಯಾನ್ಸಲ್ ಮಾಡೋದು. ಓಕೆ. ಈಗ ಯಾರು ಸದ್ಯಕ್ಕೆ ಯಾರಿಗೂ ಇಲ್ಲ? ಈಗ ಯಾರಿಗೂ ಅವಕಾಶ ಇಲ್ಲ. ಮಾತ್ರ ಅವಕಾಶ. ಅದೇ ಸರ್, ಊರವ್ರಿಗೆ ಬಿಡಿ, ಸ್ಥಳೀಯರು ಮಾಮೂಲಿ ಅದು ಹೋಗಲೇಬೇಕು. ಸರಿ ಅಣ್ಣ, ಅದಕ್ಕೆ ಬಂದೆ ನೋಡ್ಕೊಂಡು ಹೋಗೋವಂತ. ಇಲ್ಲ, ನಾನು ಯಾತಿಗೆ ಸ್ವಾಮಿ, ನಾವು ಹೋಗೋದೇ ಇಲ್ಲ. ನಮ್ಗೆ ಬೇಡ ಸ್ವಾಮಿ. ಅದು ಬುಕ್ ಕೊಡೋಕೆ ಬರ್ಬೇಕು ಮಕ್ಳಿಗೆ. ಆವಾಗ ಜೀಪಲ್ಲಿ ಬರ್ತೀವಿ ಬಿಡಿ. ಆ ಬುಕ್ ಹಾಕ್ಕೊಂಡು ಅಲ್ಲೆಲ್ಲ ಇಂಡಿಗ್ನ ಹತ್ರ, ಆಮೇಲೆ ಇದು ತುಳಸಿ ಕೆರೆ ಅಲ್ಲೆಲ್ಲ ಕೊಡಬೇಕು. ಸರಿ, ಬರ್ತೀವಣ್ಣ. ಹಾಂ, ನಾನು ಜನಗಳಿಗೆ ನೋಡಪ್ಪ ಬಿಡ್ತಾಯಿಲ್ಲ ಅಂತ ಹೇಳಕ್ಕೆ ಬಂದದ್ದು. ಹಾಂ, ಆದೇಶ ಬರಬೇಕು. ಓಕೆ ಅಣ್ಣ. ನೋಡಿ, ಇಲ್ಲಿ ಸಿಬ್ಬಂದಿ ವರ್ಗದವರು ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ವಾಸ್ತವಿಕವಾಗಿ ಅವರಿಗೆ ಕೊಡ್ತಕ್ಕಂಥ ಹೇಳಿಕೆ, ಇನ್ನೂ ಚಿರತೆ ಸಿಕ್ಕಿಲ್ಲಪ್ಪ. ಚಿರತೆ ಸಿಕ್ಕಿದ ಮೇಲೆ ನೋಡ್ತಾರೆ. ಮೇಲ್ಗಡೆಯಿಂದ ಆದೇಶಗಳು ಬರಬೇಕು.
ಯಾವುದೇ ತರಹದ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ. ಚಿರತೆ ಸಿಕ್ಕಿಲ್ಲ ಇನ್ನೂ. ಚಿರತೆ ಸಿಕ್ಕಿದ ಮೇಲೆ ಏನು ಅರಣ್ಯ ಸಚಿವರು ನೀಡಿರ್ತಕ್ಕಂಥದ್ದು ಇಷ್ಟಿದೆ ವಾಸ್ತವ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸುವ ಪ್ರವಾಸಿಗರಿಗೆ, ಚಾರಣಿಗರಿಗೆ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ವಿಶೇಷವಾಗಿ ಭಕ್ತಾದಿಗಳಿಗೆ ನೋಡಿ, ಇದು ಸೇರಿಸ್ಬೇಕು. ಯಾವ ಚಾರಣಿಗರು ಬರೋಲ್ಲ, ಯಾವ ಪ್ರವಾಸಿಗರು ಬರೋಲ್ಲ, ಭಕ್ತರೇ ಬರೋದು ನಾಗಮಲೆಗೆ. ಅರ್ಥಾಯ್ತಾ? ಚಾರಣಿಗರು ಸಹ ಬರೋದಿಲ್ಲ. ಸೊ ಚಾರಣಿಗರು ಅಂದ್ರೆ ಏನು? ಈ ಕಾಡುಗಳಲ್ಲಿ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಬರ್ತಕ್ಕಂಥವ್ರು ಚಾರಣಿಗರು. ಸೊ ಈ ಪುಣ್ಯಕ್ಷೇತ್ರ ಏನಿರುವ ಭಕ್ತಾದಿಗಳಿಗೆ ಮೀಸಲು. ಸೊ ಭಕ್ತಾದಿಗಳೇ ಬರೋದು. ಅರ್ಥಾಯ್ತಾ? ಚಾರಣಿಗರು ಎಂಟರ್ಟೈನ್ಮೆಂಟ್ಗೋಸ್ಕರ ಬರ್ತಾರೆ. ಸೊ ಸದ್ಯಕ್ಕೆ ಯಾರು ಚಾರಣಿಗರು ಇಲ್ಲ. ಅರ್ಥ ಆಯ್ತಾ? ನಾಗಮಲೆ ಅವ್ರಿಗೇನು ಅಂತ ವಿಶೇಷ ಅನಿಸಲ್ಲ. ಇಲ್ಲಿ ಭಕ್ತಿ ಭಾವನೆ ಇಟ್ಕೊಂಬರೋರ್ಗೆ ಮಾತ್ರ ಈ ಕ್ಷೇತ್ರ ಒಂದು ಪವಿತ್ರವಾದ ಕ್ಷೇತ್ರ ಅನ್ನೋ ಒಂದು ನಿಟ್ಟಿನಲ್ಲಿ ಬರ್ತಾರೆ. ಈ ಚಾರಣ ಗಿರಣ ಅವೆಲ್ಲ ಅದಕ್ಕೆ ಈ ಥರ ಸಮಸ್ಯೆಗಳು ಉಂಟಾಗೋದು. ಯಾವೋ ಈ ಚಿರತೆ ದಾಳಿ, ಮತ್ತೊಂದು ಮಗದೊಂದು ಎಲ್ಲ ಆಗೋದು. ಸೊ ಇಷ್ಟಿದೆ ವಾಸ್ತವವನ್ನು ನಾನು ತಿಳಿಸಿರ್ತೀನಿ. ಸೊ ಸದ್ಯಕ್ಕೆ ಏನೋ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಯಾವುದೇ ಥರದ ಅವಕಾಶಗಳಿಲ್ಲ. ಇಷ್ಟು ಹೇಳ್ತಾ ಇದ್ದೀನಿ. ಇನ್ನೆಲ್ಲ ರಸ್ತೆಗೆ ಸ್ವಲ್ಪ ಮಣ್ಗಿಣ್ಣು ಹಾಕಿ ಚೆನ್ನಾಗೇ ಮಾಡವ್ರೆ. ಸೊ ಈಗ ಸ್ಕೂಲ್ಗಳಿಗೆ ನೋಟ್ ಬುಕ್ಗಳೆಲ್ಲ ಕೊಡಬೇಕು. ಮತ್ತೆ ಬರ್ತೀವಿ. ಸದ್ಯಕ್ಕೆ ಈಗ ಬರೋಲ್ಲ. ಇಂಡಿಗ್ನಾಥ ಹಾಗೆ ತುಳಸಿಕೆರೆ ಈ ಭಾಗದಲ್ಲಿ ವಾಸಿಸ್ತಕ್ಕಂಥ ಗ್ರಾಮಸ್ಥರು ಆ ಶಾಲಾ ಮಕ್ಕಳಿಗೆ ಅಯ್ಯಪ್ಪ ಮಾತಾಡೋಕ್ಕೂ ಆಗಲ್ಲ ಗುರು. ಶಾಲಾ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ಒದಗಿಸ್ಬೇಕು. ಸೊ ಅದಕ್ಕೆ ನಮ್ಮ ಬೇಟೆ ಶಂಕರಪ್ಪ ಅವರು ಒಂದು 5-6 ಊರುಗಳಿಗೆ ನಾನು ದಾನವನ್ನು ಮಾಡ್ತೀನಿ ಕಣಪ್ಪ ಅಂತ ಈಗಾಗಲೇ ನನಗೆ ಭರವಸೆಯನ್ನು ಕೊಟ್ಟಿರ್ತಾರೆ. ಸೊ ಅವರ ಒಂದು ಬೇಸಿಕ್ ಮೇಲೆ ನಾನೇನು ಮಾಡ್ತೀನಿ, ಎಲ್ಲ ಪ್ರಿಪೇರೆನ್ಸ್ ಮಾಡ್ಕೊತೀನಿ. ಶಂಕರಪ್ಪ ಅವರ ಒಂದು ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಮಕ್ಕಳಿಗೂ ಒಂದಷ್ಟು ಶಾಲಾ ಪರಿಕರಗಳು ವಿತರಿಸುವ ಕಾರ್ಯ, ಪುಣ್ಯದ ಕಾರ್ಯ ಯಶಸ್ವಿ ಆಗುತ್ತೆ. ದಯವಿಟ್ಟು ಪ್ರೋತ್ಸಾಹಿಸಿ. ಹಾ ಏನು ಸಖತ್ತಾಗದ ಗುರು ಬೆಟ್ಟ, ಒಂದು ಕ್ಲೈಮೇಟು ಒಬ್ಬೊಬ್ಬೊಬ್ಬ ಸೂಪರ್ ಸೂಪರ್ ಸೂಪರ್, ತುಂಬ ಚೆನ್ನಾಗಿದೆ. ಒಂದು ಅದ್ಭುತವಾದ ಕ್ಲೈಮೇಟ್. ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದು.